ವೀಕ್ಷಕರೇ ಶುಭೋದಯ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ವಿಶ್ವಕರ್ಮ. ಎಂದಿನಂತೆ ಜ್ಯೋತಿಷ್ಯ ಶಾಸ್ತ್ರದ ಬಗ್ಗೆ ನಿಖರ ಪ್ರಖರ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮೊಂದಿಗಿದ್ದಾರೆ ಮಾಸ್ಟರ್ ಪಂಡಿತ ದಿನೇಶ್ ಗುರೂಜಿಯವರು. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ, ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿದ್ದಾಯಿತು. ಇದೀಗ ನಿಮ್ಮ ಕೆಲಸ ಏನು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದು. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಬಹುದು. ಅದರ ಜೊತೆಗೆ ಜ್ಯೋತಿಷ್ಯವನ್ನು ಕೂಡ ಕಲಿಯಬಹುದಾಗಿದೆ. ನೋಡಿ, ಜೂನ್ 8ನೇ ತಾರೀಕು 113ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಅದಕ್ಕಿಂತ ಮೊದಲು ಮೇ 30ನೇ ತಾರೀಕು ಒಂದು ಸುವರ್ಣ ಅವಕಾಶ ಅಂತಂದರೆ ಉಚಿತ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಇರುವಂಥದ್ದು. ಈ ಒಂದು ಉಚಿತ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ಗೆ ನೀವೆಲ್ಲರೂ ಕೂಡ ರಿಜಿಸ್ಟರ್ ಆಗಬಹುದಾಗಿದೆ. ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಆನಂತರ ಜ್ಯೋತಿಷ್ಯ ಕೋರ್ಸನ್ನು ಕೂಡ ಆರಂಭಿಸಬಹುದಾಗಿದೆ. ಮತ್ತೆ ಆಗ್ತಡ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಗುರೂಜಿಯವರ ನಂಬರ್ಗೆ ನೇರವಾಗಿ ಕರೆ ಮಾಡಿ ರಿಜಿಸ್ಟರ್ ಆಗಿ, ಹಾಗೆ ನೀವು ಕೂಡ ಜ್ಯೋತಿಷ್ಯವನ್ನು ಕಲಿರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಹೋಗೋಣ. ಇವತ್ತಿನ ಸಂಚಿಕೆಯಲ್ಲಿ ಗುರು ಗೋಚರ ಫಲ ಸಿಂಹ ರಾಶಿ ಸಿಂಹ ಲಗ್ನಕ್ಕೆ ಯಾವ ರೀತಿ ಫಲಾನುಫಲಗಳನ್ನು ಕೊಡಲಿದೆ ಅನ್ನೋದ್ರ ಬಗ್ಗೆ ಗುರೂಜಿಯವರು ತಿಳಿಸ್ತಾ ಹೋಗ್ತಾರೆ. ಗುರುಗಳೇ, ಗುರು ಕರ್ಕಾಟಕ ರಾಶಿಗೆ ಪ್ರವೇಶ ಆಗ್ತಕ್ಕಂಥದ್ದು ಜೂನ್ 2ನೇ ತಾರೀಕು ನಂತರ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ, ಈ ಲಗ್ನಗಳಿಗೆ ಬಂದಾಗ ಗುರುದಶಾ ಗುರುಭುಕ್ತಿ ಗುರು ಅಂತರ್ಭುಕ್ತಿ ಇದ್ದಾಗ ಗೋಚಾರ ಫಲವೂ ಕೂಡ ಸ್ವಲ್ಪ ಮಟ್ಟಿಗೆ ನಮಗೆ ಎಫೆಕ್ಟ್ ಅಂತ ನಾವೇನು ಕರಿತೀವಿ ಅದು ಹಾಗೇ ಆಗುತ್ತೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ ತೊಗೊಳ್ಬೇಕು ಅಂತಂದರೆ 12ನೇ ಮನೆಗೆ ಬಂದಿರತಕ್ಕಂಥದ್ದು ಸಿಂಹ ಲಗ್ನ ಸಿಂಹ ರಾಶಿ 12ನೇ ಮನೆಗೆ ಬಂದಿರತಕ್ಕಂಥದ್ದು. 12ನೇ ಮನೆ ಒಂದು ರೀತಿ ಒಳ್ಳೆಯದು, ಒಂದು ರೀತಿ ಕೆಟ್ಟದ್ದು, ಎರಡೂ ಕೂಡ ಇರತಕ್ಕಂಥ ಒಂದು ವಿಚಾರ ತಗೊಳ್ತೀವಿ. ಯಾವ ರೀತಿ ತಗೊಳ್ತೀವಿ ಅಂತಂದರೆ, ಭಾಳ ಪ್ರಮುಖವಾಗಿ ಆಧ್ಯಾತ್ಮಿಕ ಚಿಂತನೆಯಲ್ಲಿ ಭಾಳ ಒಳ್ಳೆಯದು, ಅನುಕೂಲಕರ. 12ನೇ ಮನೆ ಗ್ರಹಗಳು ಆಧ್ಯಾತ್ಮಿಕ ಚಿಂತನೆ ಕೊಡುತ್ತೆ. ಯಾವುದೇ ಗ್ರಹ, ವಿಶೇಷವಾಗಿ ಕೆಲವು ಗ್ರಹಗಳು ಆಧ್ಯಾತ್ಮಿಕ ಚಿಂತನೆಯನ್ನು ಹೆಚ್ಚಾಗಿ ಮಾಡ್ತವೆ. ಆಧ್ಯಾತ್ಮಿಕ ಕಡೆ ಒಲವು ಹೋಗ್ತಕ್ಕಂಥದ್ದು ಹೆಚ್ಚಾಗುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನಾನುಕೂಲವಾಗಿರ್ತಕ್ಕಂಥ ಸಮಯ. 12ನೇ ಮನೆ ವ್ಯಯಭಾವ ಒಳ್ಳೆಯದಲ್ಲ. ಆದರೆ ಅದೇ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಓದಬೇಕು ಅನ್ನೋ ಆಸಕ್ತಿ ಅಥವಾ ಹುಟ್ಟೂರಿಂದ ಬೇರೆ ಊರಿಗೆ ಹೋಗಿ ಓದ್ತಕ್ಕಂಥ ಆಸಕ್ತಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ. ಹಾಗೆ ನಾರ್ಮಲ್ಲಾಗಿ ಎಜುಕೇಷನ್ ಮಾಡೋರಿಗೆ ಸ್ವಲ್ಪ ಫೇಲ್ ಆಗ್ತಕ್ಕಂಥದ್ದು, ವಿದ್ಯಾಭ್ಯಾಸ ಸ್ವಲ್ಪ ಸರಿ ಮಾಡದೇ ಇರತಕ್ಕಂಥ ಒಂದು ಸಾಧ್ಯತೆ ತುಂಬಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 12ನೇ ಮನೆ ಡೀಪ್ ಸ್ಟಡೀಸ್ ತೋರಿಸುತ್ತೆ, ರಿಸರ್ಚ್ ತೋರಿಸುತ್ತೆ, ಸೈಂಟಿಫಿಕ್ ಅನಾಲಿಸಿಸ್ ತೋರಿಸುತ್ತೆ. ಈ ಸೈಂಟಿಫಿಕ್ ಅನಾಲಿಸಿಸ್ ಅಲ್ಲಿ ಭಾಳ ಎತ್ತರದ ಸ್ಥಾನಕ್ಕೆ ಹೋಗೋಕ್ಕೆ ಕರ್ಕಾಟಕ ರಾಶಿ ಉಚ್ಚ ಅಂತ ಹೇಳ್ತೀವಿ, ಸಹಾಯ ಆಗುತ್ತೆ. ವಿದ್ಯಾಭ್ಯಾಸಕ್ಕೆ ಅಂಥ ಕ್ಷೇತ್ರದಲ್ಲಿ ಸಹಾಯ ಆಗುತ್ತೆ. ಇನ್ನು ನಾರ್ಮಲಾಗಿ ಈ ಕೆಲಸಕ್ಕೆ ಹೋಗ್ತಕ್ಕಂಥವರು, ಜಾಬಲ್ಲಿರ್ತಕ್ಕಂಥವರು ಸಾಮಾನ್ಯವಾಗಿ ಸ್ವಲ್ಪ ಕೆಲಸ ಕಳ್ಕೊಳ್ತಕ್ಕಂಥದ್ದು ಅಥವಾ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಮಾತುಕತೆಯಿಂದ ಸ್ವಲ್ಪ ಕೆಲಸ ಬಿಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಮುಂದಿನ ತಿಂಗಳಾದ ನಂತರ. ಹಾಗೇ ವೃತ್ತಿಯಲ್ಲಿ ಈ ಬಹುರಾಷ್ಟ್ರೀಯ ಕಂಪನಿ ಅಂತ ಕರೀತಾರೆ, MNC ಅಂತ ಕರೀತಾರೆ. MNCಲಿರ್ತಕ್ಕಂಥವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಸಾಫ್ಟ್ವೇರಲ್ಲಿರ್ತಕ್ಕಂಥವ್ರಿಗೆ, ಮೆಡಿಕಲ್ ಫೀಲ್ಡಲ್ಲಿರ್ತಕ್ಕಂಥವ್ರಿಗೆ ಅನುಕೂಲಕರವಾಗಿರ್ತಕ್ಕಂಥ ಸಮಯ ಆಗುತ್ತೆ. ಯಾಕಂದರೆ 12ನೇ ಮನೆ 50-50 ಬಂದ್ಬಿಡುತ್ತೆ. ಹಾಗೆ ಈ ಒಂದು ವಿದೇಶಕ್ಕೆ ದಲ್ಲಿ ಕೆಲಸ ಮಾಡೋರಿಗೆ ಅಥವಾ ವಿದೇಶಕ್ಕೆ ಹೋಗ್ತಕ್ಕಂಥದ್ದು, ಕೆಲಸ ಮಾಡ್ತಕ್ಕಂಥದ್ದು, ಯಾವುದಾದ್ರು ವಿದೇಶ ಆಗ್ಬೋದು, ಬರೀ USA ಅಲ್ಲ, ಯಾವುದೇ ಒಂದು ದೇಶ ಆಗಿರ್ಬೋದು, ಅಲ್ಲಿ ಹೋಗಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅನುಕೂಲವಾಗಿರ್ತಕ್ಕಂಥ ಸಮಯ. ಇನ್ನು ನಾರ್ಮಲ್ ಬಿಸ್ನೆಸ್ಸಿಗೆ ಬಂದರೆ ವ್ಯಯ, ಕಂಪ್ಲೀಟ್ ಲಾಸ್ ಆಗ್ತಕ್ಕಂಥದ್ದು, ಬಿಸ್ನೆಸ್ಸಲ್ಲಿ ಕಂಪ್ಲೀಟ್ ಲಾಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಇಲ್ಲದೆ ಮಾಡ್ತಕ್ಕಂಥವ್ರಿಗೆ ಲಾಭ ಜಾಸ್ತಿ. ಬಿಸ್ನೆಸ್ಸಲ್ಲಿ ಎರಡು ಥರ ನೋಡ್ಬೇಕು ನಾವು, ಒಂದು ವಿತ್ ಇನ್ವೆಸ್ಟ್ಮೆಂಟು, ಒಂದು ವಿತೌಟ್ ಇನ್ವೆಸ್ಟ್ಮೆಂಟ್.
ವಿತ್ ಇನ್ವೆಸ್ಟ್ಮೆಂಟ್ ಆದವ್ರಿಗೆಲ್ಲ ಲಾಸ್ ಆಗುತ್ತೆ. ಬರೀ ಕನ್ಸಲ್ಟೇಷನ್ನು ವಿತೌಟ್ ಇನ್ವೆಸ್ಟ್ಮೆಂಟ್ ಇರ್ತಕ್ಕಂಥವ್ರಿಗೆ ಹೆಚ್ಚಿನ ಆದಾಯ, 12ನೇ ಮನೇಲೇ ಹೆಚ್ಚಿನ ಆದಾಯ. ರಿಯಲ್ ಎಸ್ಟೇಟ್ ಅವರು ಕೂಡ ತುಂಬಾ ಹೆಚ್ಚಿನ ಆದಾಯ ಪಡ್ತೀರಾ, ಬಟ್ ಆದರೆ ಇನ್ವೆಸ್ಟ್ಮೆಂಟು ಇರಬಾರ್ದು. ಜಸ್ಟ್ ಒಂದು ಆ ಕಡೆ ಒಂದು ಜಮೀನು ಈ ಕಡೆ ಕೊಡಿಸ್ತಕ್ಕಂಥ ತೊಗೊಳೋದು ಕೊಡಿಸೋದು ಆ ಪಾರ್ಟಿಗಳ ಮಧ್ಯೆ ಮಾಡಿದಾಗ ಕಮಿಷನ್ ಹೆಚ್ಚಾಗಿ ಬರ್ತಕ್ಕಂಥದ್ದು 12ನೇ ಮನೆ ಕೃಷಿ ವಿಚಾರ, ರಿಯಲ್ ಎಸ್ಟೇಟ್ ವಿಚಾರ ಬರುತ್ತೆ. ಹಾಗೆ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ಸ್ವಲ್ಪ ಈ ಒಂದು ದಾಂಪತ್ಯ ಜೀವನದಲ್ಲಿ ಒಂದು ರೀತಿ ಆಧ್ಯಾತ್ಮಿಕ ಚಿಂತನೆ ಒಳಬಂದು ಇಬ್ಬರಲ್ಲೂ ಕೂಡ ಅನ್ಯೋನ್ಯತೆ ಕಮ್ಮಿ ಆಗ್ತಕ್ಕಂಥದ್ದು ತೋರಿಸುತ್ತೆ. ಹೊಸ ಸಂಬಂಧ ಬರ್ತಕ್ಕಂಥದ್ದು 12ನೇ ಮನೆ ಯಾವಾಗಲೂ ವ್ಯಯ ಅಂತ ಕರಿತೀವಿ, ಮುರಿದು ಬೀಳ್ತಕ್ಕಂಥದ್ದು ತೋರಿಸುತ್ತೆ ಮುಂದಿನ ಜೂನ್ ನಂತರ. ಹಾಗೆ ಆರೋಗ್ಯದಲ್ಲಿ ಆಲ್ರೆಡಿ ಆರೋಗ್ಯದಿಂದ ಸಮಸ್ಯೆ ಬಳಲ್ತಾ ಇರೋರಿಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಚಾರ, ಆರೋಗ್ಯದಲ್ಲಿ ಏರ್ಪೇರು, ಹಾಸ್ಪಿಟಲೈಸೇಷನ್ ಆಗ್ತಕ್ಕಂಥದ್ದು, ಆಪರೇಷನ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರಬೇಕು. ಸೊ ಯಾರು ಸಿಂಹಲಗ್ನ ಸಿಂಹರಾಶಿಯವರಿಗೆ ಏನು ಪರಿಹಾರ ಮಾಡ್ಕೋಬೋದು ಅಂತಂದರೆ, ಇಲ್ಲಿ ವ್ಯಯಭಾವದಲ್ಲಿ ಗುರು ಇರ್ತಕ್ಕಂಥದ್ದು, ವ್ಯಯ ಆಗ್ತಕ್ಕಂಥ ಕೆಲಸಗಳನ್ನ ನೋಡಿದಾಗ ಹಾಸ್ಪಿಟ್ಲಿಗೆ ಹೋಗಿ ಹಣ್ಣುಗಳನ್ನು ಕೊಡ್ತಕ್ಕಂಥದ್ದು, ವಿಶೇಷವಾಗಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಡು ಬಡವರಿಗೆ ಹಣ್ಣು ಅಥವಾ ಅವ್ರಿಗೇನು ಆಸಕ್ತಿ ಇರ್ತಕ್ಕಂಥದ್ದು ಮೆಡಿಸಿನ್ ಕೊಡಿಸ್ತಕ್ಕಂಥದ್ದು. ಬ್ರೆಡ್ ಗಿಡ್ಡೆಲ್ಲ ಕೊಡೋಕ್ಕೆ ಹೋಗ್ಬೇಡಿ, ಬ್ರೆಡ್ಡೆಲ್ಲ ಕೊಟ್ಬಿಡ್ಬಿಡ್ತಾರೆ. ಅದು ಗೋಧಿ ಎಲ್ಲ ಕೊಟ್ಟು ಮೈದಾ ಎಲ್ಲ ಕೊಟ್ಟು ಇನ್ನೂ ಅನಾರೋಗ್ಯ ಹಾಳು ಮಾಡೋ ಬದಲು ಹಣ್ಣುಗಳನ್ನ ಕೊಡಿ. ಅವ್ರಿಗೆ ಯಾವ್ದಾದ್ರು ಮಾತ್ರೆ ತೊಗೊಂಬರ್ಬೇಕಾ ಅಂತ ಕೇಳಿ ಚೀಟಿ ತೊಗೊಂಡೋಗಿ ಆ ಮಾತ್ರೆನ ಕೊಡಿಸ್ಬಿಟ್ಟು ಬನ್ನಿ. ಇದು 12ನೇ ಮನೆಯ ನೆಗೆಟಿವಿಟಿನ ಪಾಸಿಟಿವ್ ಮಾಡುತ್ತೆ. ಇಷ್ಟು ಸಿಂಹಲಗ್ನ ಸಿಂಹರಾಶಿಯ ಒಂದು ಗುರು ಗೋಚಾರ ಫಲ. ವೀಕ್ಷಕರೇ, ನೀವು ಕೂಡ ತಿಳ್ಕೊಂಡ್ರಿ ಸಿಂಹರಾಶಿ ಸಿಂಹ ಲಗ್ನಕ್ಕೆ ಗುರು ಗೋಚರ ಫಲದಿಂದ ಯಾವೆಲ್ಲ ಅನುಕೂಲಗಳಿದೆ, ಅನಾನುಕೂಲಗಳಿದೆ, ಏನೆಲ್ಲ ಪರಿಹಾರ ಮಾರ್ಗವನ್ನು ಮಾಡ್ಕೋಬೇಕು ಅನ್ನೋದನ್ನು. ಇವಾಗ ನಿಮ್ಮ ಕೆಲಸ ಏನಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ನೋಡಿ, ವ್ಯವಹಾರದಲ್ಲಿ ಲಾಸ್ ಆಗ್ತಾ ಇದೆಯಾ, ಪ್ರಾಫಿಟ್ ಆಗಬೇಕಾ, ಹಾಗೆ ಮದುವೆ ಆಗ್ತಾ ಇಲ್ವಾ, ಮದುವೆ ಆಗಬೇಕಾ, ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ವಾ, ಶಾಂತಿ ನೆಮ್ಮದಿ ನಿಮಗೆ ನೆಲೆಸಬೇಕಾ, ಹಾಗಾದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಕೈಲಾಶ್ ಯಂತ್ರವನ್ನು ಸ್ಥಾಪನೆ ಮಾಡಬೇಕಾಗಿದೆ. ಕೈಲಾಶ್ ಯಂತ್ರವನ್ನು ಯಾವ ರೀತಿ ಆರ್ಡರ್ ಮಾಡೋದು, ಯಾವ ರೀತಿ ಆರ್ಡರ್ ಮಾಡಿ ಅದನ್ನು ತರಿಸ್ಕೊಂಡು ಪೂಜೆ ಮಾಡಬೇಕು, ಇದ್ರ ಬಗ್ಗೆ ಒಂದು ಕುರಿತಾದಂತಹ ಒಂದು ಸ್ಪೆಷಲ್ ವೇಟ್ ಇದೆ, ನೋಡ್ಕೊಂಡು ಬಂದ್ಬಿಡೋಣ. ಕೈಲಾಶ ಯಂತ್ರ ಪ್ರಾಚೀನ ಹಾಗೂ ಅತ್ಯಂತ ಶಕ್ತಿಶಾಲಿ ದೈವಿಕ ಯಂತ್ರ. ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಪ್ರಸಿದ್ಧವಾಗಿದೆ. ನೀವು ಉತ್ತಮ ಹಣಕಾಸು ಸ್ಥಿರತೆ, ವ್ಯವಹಾರದಲ್ಲಿ ಬೆಳವಣಿಗೆ, ಉತ್ತಮ ಆರೋಗ್ಯ ಮತ್ತು ಶಾಂತಿಪೂರ್ಣ ಕುಟುಂಬ ಜೀವನವನ್ನು ಹುಡುಕುತ್ತಿದ್ದೀರಾ? ಈ ಯಂತ್ರವು ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡಿ, ವಾಸ್ತು ದೋಷಗಳನ್ನು ಸರಿಪಡಿಸಿ, ಸಕಾರಾತ್ಮಕತೆಯನ್ನು ಆಕರ್ಷಿಸಲು ವಿಶೇಷವಾಗಿ ರೂಪಿಸಲಾಗಿದೆ. ಶಕ್ತಿಯುತ ದೈವಿಕ ಸಂಯೋಜನೆಯಿಂದ ಈ ಯಂತ್ರವು ಸಮೃದ್ಧಿ, ಸೌಖ್ಯ ಮತ್ತು ಯಶಸ್ಸನ್ನು ನಿಮ್ಮ ಜೀವನಕ್ಕೆ ತರಲು ಸಹಾಯ ಮಾಡುತ್ತದೆ. ಈ ಪವಿತ್ರ ಕೈಲಾಶ ಯಂತ್ರವನ್ನು ನಿಮ್ಮ ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಇಡಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವ ಅದ್ಭುತ ಬದಲಾವಣೆಯನ್ನು ಅನುಭವಿಸಿ. ಈಗಲೇ ನಕ್ಷತ್ರನಾಡಿಗೆ ಕರೆ ಮಾಡಿ ಮತ್ತು ನಿಮ್ಮ ಕೈಲಾಶ ಯಂತ್ರವನ್ನು ಇಂದೇ ಆರ್ಡರ್ ಮಾಡಿ. ವೀಕ್ಷಕರೇ, ನೋಡಿದ್ರಲ್ಲ ಯಾವ ರೀತಿ ಕೈಲಾಶ್ ಯಂತ್ರವನ್ನ ಪ್ಲೇಸ್ ಮಾಡಬೇಕು, ಹಾಗೆ ಆರ್ಡರ್ ಮಾಡಿಬಿಟ್ಟು ಸ್ಥಾಪನೆ ಮಾಡಬೇಕು, ಪೂಜೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೂ ಕೂಡ ಮಾಹಿತಿ ಗೊತ್ತಾಯಿತು ಅಂತ ತಿಳ್ಕೊಳ್ತಾ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ, ತಮ್ಮ ಹೆಸರು? ನಮಸ್ತೆ, ನನ್ನ ಹೆಸರು ವೈಷ್ಣವಿ ಅಂತ. ವೈಷ್ಣವಿ ಅವರೇ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಯಾವ ವಿಚಾರವಾಗಿ? ವಿದ್ಯಾಭ್ಯಾಸದ ಅವರ ವಿಚಾರವಾಗಿ. ಡೇಟ್ ಆಫ್ ಬರ್ತ್ ಹೇಳಿ. 5/2/2010. 5/2/2010. 10. ಓಕೆ, ಹುಟ್ಟಿದ ಸಮಯ? 7:03 ಬೆಳಗ್ಗೆ. 7:03 ಹ್ಮ್. ಬೆಳಿಗ್ಗೆ. ಓಕೆ, ಹುಟ್ಟಿದ ಸ್ಥಳ? ಶಾಂತಿಗ್ರಾಮ, ಶಾಂತಿಗ್ರಾಮ. ಯಾವ ಡಿಸ್ಟಿಕ್ ಬರುತ್ತೆ? ಹಾಸನ್ ಡಿಸ್ಟಿಕ್. ಹಾಸನ್ ಡಿಸ್ಟಿಕ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಏನು ಓದ್ತಾ ಇದ್ದಾರೆ ಮಗ? ಅವನಿಗೆ GTTC ಕೊಡ್ಸಿದೀವಿ, AI ಡಿಪ್ಲೊಮೋದು. ಡಿಪ್ಲೊಮಾಗೆ. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ನಮಸ್ಕಾರ. ನಮಸ್ತೆ ಗುರುಜಿ. ಅವರ ರಾಶಿ ಬಂದ್ಬಿಟ್ಟು ತುಲಾ ರಾಶಿ, ಸ್ವಾತಿ ನಕ್ಷತ್ರ 2ನೇ ಪಾದ, ಮಕರ ಲಗ್ನದಲ್ಲಿ ಹುಟ್ಟಿದ್ದಾರೆ. ಜ್ಯೋತಿಷ್ಯದಲ್ಲಿ
ಜಾತಕ ನೋಡಿ ಯಾರಾದರೂ ಹೇಳಿದ್ರೆ, ಕುಂಡಲಿಲಿ ನೋಡಿ ಹೇಳಿದ್ರೆ ಅದು ಪರ್ಫೆಕ್ಟ್ ಆಗಿರ್ತಕ್ಕಂಥದ್ದಲ್ಲ. ಯಾವಾಗಲೂ ಕೂಡ ತಲೆಲಿಟ್ಕೊಳ್ಳಿ, ಯಾರು ಜ್ಯೋತಿಷ್ಯ ಕಲಿಬೇಕು ಅಂತ ಆಸಕ್ತಿ ಇರೋರು ನೋಡಿ, ಇಲ್ಲಿ ಸೂರ್ಯ ಶುಕ್ರ ಇದ್ದಾನೆ ಚೆನ್ನಾಗಿದ್ದಾನೆ, ಇಲ್ಲಿ ಮಂಗಳ ಚೆನ್ನಾಗಿಲ್ಲ, ಕೇತು ಚೆನ್ನಾಗಿಲ್ಲ, ಶನಿ ಇಲ್ಲಿದ್ದಾನೆ ಚೆನ್ನಾಗಿಲ್ಲ, 12ರಲ್ಲಿ ಬುಧ ರಾಹು ಚೆನ್ನಾಗಿಲ್ಲ, ಇವೆಲ್ಲ ಅಲ್ಲ. ಇದು ಜ್ಯೋತಿಷ್ಯ ಅಲ್ವೇ ಅಲ್ಲ. ಯಾರು ಈ ರೀತಿ ಜ್ಯೋತಿಷ್ಯವನ್ನು ಕಲಿತಾರೆ ಅದು ರಾಂಗ್. ಇದು ನಾನೇ ಡೆವಲಪ್ ಮಾಡಿರ್ತಕ್ಕಂಥ ಆ್ಯಪ್. ಈ ಆ್ಯಪನ್ನು ಕಳೆದ 4 ವರ್ಷ 5 ವರ್ಷದಿಂದನೂ ಕೂಡ ಡೆವಲಪ್ ಮಾಡಿ ಬಂದಿರತಕ್ಕಂಥದ್ದು ಸ್ವಂತ ಆ್ಯಪ್. ಈಗ ಇದಕ್ಕೆ ದಶಾಗೆ ಹೋಗಬೇಕು. 2022 ಆದಮೇಲೆ ಗುರು ದಶ ಬಂದಿದೆ. ಅವ್ರ ಪ್ರಶ್ನೆ ಏನಿತ್ತು, ಗುರು ದಶದಲ್ಲಿ ಏನು ಎಜುಕೇಷನ್ ಮಾಡ್ತಾ ಇದ್ದಾರೆ. ಯಾವಾಗಲ 12ನೇ ಮನೆ ಬರ್ತಕ್ಕಂಥದ್ದು ಅವ್ರಿಗೆ ಟೆಕ್ನಿಕಲ್ ಸೈಡ್ ಹೋಗೋಕ್ಕೆ ಸಜೆಸ್ಟ್ ಮಾಡ್ತೀವಿ, ಮಲ್ಟಿನ್ಯಾಷನಲ್ ಕಂಪ್ನಿಗೆ ಹೋಗೋಕೆ ಮಾಡ್ತೀವಿ. ಈಗ ಡಿಪ್ಲೊಮೊ ಮಾಡ್ತಾ ಇರ್ತಕ್ಕಂಥವ್ರು ಹಾಗೆ ಇಂಜಿನಿಯರಿಂಗು ಹೋಗ್ಬೋದು. ಆದರೆ ಗ್ರಹಗಳಲ್ಲಿ ನಾವು ಬಹಳ ಇಂಪಾರ್ಟೆಂಟಾಗಿ ಈ ದಶದಲ್ಲಿ ಏನು ನೋಡ್ತೀವಿ ಅಂದರೆ 4ನೇ ಮನೆ, 9ನೇ ಮನೆ, 11ನೇ ಮನೆ ಅಥವಾ 10ನೇ ಮನೆ ಮತ್ತು 11ನೇ ಮನೆ ನೋಡ್ತೀವಿ. ಇಲ್ಲ ಅದೇನೂ ಜಾಸ್ತಿ ಕಾಣಿಸ್ದೇ ಇದ್ದಾಗ ವಿದ್ಯಾಭ್ಯಾಸ ಸ್ವಲ್ಪ ಕಮ್ಮಿ ಲೆವೆಲಲ್ಲಿರುತ್ತೆ. ಸೊ ಸಾಧ್ಯವಾದಷ್ಟು ಡಿಪ್ಲೊಮೊ ಆದ ನಂತರ ಇಂಜಿನಿಯರಿಂಗ್ ಮಾಡಬೇಕು ಅಂತ ಏನಾದ್ರು ಅನಿಸಿಕೆ ಇತ್ತು ಅಂತಂದರೆ ಯೋಚನೆ ಮಾಡಿ ಹೋಗಬೇಕು. ಯಾಕಂದರೆ ಇದು ಅಷ್ಟು ಪವರ್ಫುಲ್ ಆಗಿರ್ತಕ್ಕಂಥ ಕಾಂಬಿನೇಷನ್ ಅಲ್ಲ. ಲೋವರ್ ಕಾಂಬಿನೇಷನ್ ಇದ್ದಾಗ, ಫಾರ್ ಎಕ್ಸಾಂಪಲ್ಲು ಈಗ 12ನೇ ಮನೆ ನಾವು ಯಾವಾಗಲೂ ಯೂಶ್ವಲಿ ಡಾಕ್ಟರ್ ಅಂತ ಹೇಳ್ತೀವಿ, ಡಾಕ್ಟರ್ ಓದ್ತಾರೆ ಅಂತ. ಈ ಡಾಕ್ಟರ್ ಓದ್ಬೇಕಾದ್ರೆ 12 ಬರಲೇಬೇಕು. ಇನ್ನು 12 ಬಂದಿದೆ, ಒಪ್ಕೊಳ್ಳೋಣ. ಈ 12ರಲ್ಲಿ 4ನೇ ಮನೆ, 9ನೇ ಮನೆ, 10ನೇ ಮನೆ, 11ನೇ ಮನೆಯಲ್ಲಿ ಇದರೊಳಗಡೆ ಇದೆಯಾ ಅಂತ ನೋಡ್ತೀವಿ. ಆವಾಗ ಮೆಡಿಸಿನ್ ಆಗುತ್ತೆ. ಇಲ್ಲ ಅಂದರೆ ಕಮ್ಮಿ ಆಯಿತಾ ಕಾಂಬಿನೇಷನ್ನು, ಆವಾಗ ಅವರು ಒಂದು ಆಯುರ್ವೇದಕ್ಕೆ ಬರ್ಬೋದು. ಕಮ್ಮಿ ಆಯಿತಾ ಹೋಮಿಯೋಪತಿಗೆ ಬರ್ತಾರೆ. ಇನ್ನೂ ಸ್ವಲ್ಪ ಕಾಂಬಿನೇಷನ್ ಕಮ್ಮಿ ಆಯಿತಾ ಡೆಂಟಲ್ ಬರ್ತಾರೆ. ಇನ್ನೂ ಸ್ವಲ್ಪ ಕಾಂಬಿನೇಷನ್ ಕಮ್ಮಿ ಆಯಿತಾ ಈ ಫಾರ್ಮಸಿ ಅಂತ ಹೇಳ್ತಾರಲ್ಲ ಆ ಫಾರ್ಮಸಿಗೆ ಬರ್ತಾರೆ. ಇನ್ನೂ ಸ್ವಲ್ಪ ಕಮ್ಮಿ ಆಯಿತಾ ಕಾಂಬಿನೇಷನ್ನು ಬಯೋಟೆಕ್ಗೆ ಬರ್ತಾರೆ. ಈ ರೀತಿ 12 ಪ್ರಮುಖವಾಗಿರುತ್ತೆ ನೋಡಿ. 12 ಮೆಡಿಕಲ್ ಫೀಲ್ಡ್ ಅಂತಂತ ನಾವು ಹೇಳ್ತೀವಿ. ಎಲ್ಲರೂ ಡಾಕ್ಟ್ರ್ ಅಂತ ಬರೋಲ್ಲ 12ನೇ ಮನೆ. ಅದರೆಲ್ಲ ಸ್ವಲ್ಪ ಬ್ರಾಂಚಸ್ ಕಮ್ಮಿ ಆಗ್ತಾ ಇರುತ್ತೆ. ಈಗ ಯಾವುದೋ ಒಂದು ಈ ಫಾರ್ಮಾ ಫ್ಯಾಕ್ಟ್ರಿ ಇರ್ತದೆ, ಮೆಡಿಸಿನ್ ತಯಾರಿಸಿ ಮಾಡೋ ಫ್ಯಾಕ್ಟ್ರಿ. ಅಲ್ಲೂ ಕೂಡ ಯಾರನ್ನಾದರೂ ಒಬ್ಬರು ತೊಗೊಂಡಿರ್ತಾರೆ, ಕೆಮಿಕಲ್ ಇದು ಗೊತ್ತಿರತಕ್ಕಂಥವ್ರು, ಡಿಪ್ಲೊಮೊ ಫಾರ್ಮಸಿ ಅವರು ತೊಗೊಂಡಿರ್ತಾರೆ. ಯಾಕೆಂದರೆ ಅವರೆಲ್ಲ ಮೆಡಿಸಿನ್ ಮಾಡೋಕ್ಕೆ ಅವ್ರಿಗೂ 12 ಬಂದಿರುತ್ತೆ. ಆದರೆ ಡಾಕ್ಟ್ರಿಗೆ ಸ್ವಲ್ಪ ಇದು ಹೆಸರು ಜಾಸ್ತಿ, ಇವ್ರಿಗೆ ಹೆಸರು ಕಮ್ಮಿ. ಯಾಕೆಂದರೆ ಆ ಕಾಂಬಿನೇಷನ್ ಇರಲ್ಲ. 12 ಮನೆ ಇರುತ್ತೆ, ಆದರೆ ಕಾಂಬಿನೇಷನ್ ಕಮ್ಮಿ ಇರುತ್ತೆ. ಜಾಸ್ತಿ ಹೋದಷ್ಟು ನಿಮಗೆ ಇದು ಇನ್ನೂ ಜಾಸ್ತಿ ಕಾಂಬಿನೇಷನ್ 2, 4, 9, 10, 11 ಅದ್ರ ಜೊತೆ 12 ಇದ್ದಾಗ ಅವರು ಫೇಮಸ್ ಡಾಕ್ಟ್ರು, ಎಲ್ಲರೂ ಅವ್ರಿಗೋಸ್ಕರನೇ ಕಾಯ್ತಾ ಇರ್ತಾರೆ. ಫೇಮಸ್ ಸರ್ಜನ್ ಅಂತಾರೆ, ಫೇಮಸ್ ಕಾರ್ಡಿಯಾಕ್ ಅಂತಾರೆ. ಹಾಗೆ ಜ್ಯೋತಿಷ್ಯದಲ್ಲಿ ಕಾಂಬಿನೇಷನ್ ಜಾಸ್ತಿ ಆಗ್ತಾ ಇದ್ದಂಗೂ ನಮಗೆ ಲಾಭ ಜಾಸ್ತಿ, ಕಾಂಬಿನೇಷನ್ ಕಮ್ಮಿ ಆಗ್ತಾ ಇದ್ದಂಗೂ ಲಾಭ ಕಮ್ಮಿ. ಇಂಥ ವಿಚಾರವನ್ನು ಪ್ರತಿಯೊಬ್ಬರು ವೀಕ್ಷಕರು ಜ್ಯೋತಿಷ್ಯ ಬಂದು ಕಲಿತಾಗ ನನ್ನ ಜೀವನದಲ್ಲಿ ಏನೇನು ಕಾಂಬಿನೇಷನ್ ಇದೆ, ಯಾವ ಮಟ್ಟಕ್ಕೆ ನಾನು ಬೆಳಿಬೋದು, ಈ ದಶ ಹೋದ್ರೆ ಹೋಗಲಿ ಮುಂದಿನ ದಶ ಇದೆಯಾ, ಈಗ ಫಾರ್ ಎಕ್ಸಾಂಪಲ್ ಆ ದಶದಲ್ಲಿ ಆ ಕಾಂಬಿನೇಷನ್ ಕಮ್ಮಿ ಇದೆ, ಅದನ್ನು ಜಾಸ್ತಿ ಮಾಡ್ಕೊಳ್ಳೋದು ಹೇಗೆ ಅನ್ನೋ ಸೀಕ್ರೆಟ್ಸು ನಮ್ಮ ಕ್ಲಾಸಸ್ಸಲ್ಲಿ ಹೇಳ್ಕೊಡ್ತೀವಿ. ಈ ಸೀಕ್ರೆಟ್ಸ್ನ 7,999 ಅಷ್ಟೇ. ನಿಮ್ಮ ಜೀವನದಲ್ಲಿ ಒಂದು ಅದೃಷ್ಟವನ್ನು ತೊಗೊಂಬಂದು ನೀವು ಕೋಟ್ಯಾಧೀಶ್ವರ ಆಗಬೇಕು ಅಂತ ಆ ಜಾತಕದಲ್ಲಿ ಬರೆದಿದೆಯಾ ತೋರಿಸ್ಕೊಡ್ತೀವಿ. ನೀವು ದುಡ್ಡಿಲ್ಲದೆ ಇನ್ವೆಸ್ಟ್ ಮಾಡ್ದಲೇ ಹೇಗೆ ದುಡ್ಡು ಮಾಡಬೇಕು ಅಂತ ಹೇಳ್ತಕ್ಕಂಥದ್ದನ್ನು ತೋರಿಸ್ತೀವಿ. ವೈವಾಹಿಕ ಜೀವನ ಹೇಗಿದೆ, ಯಾವ ರೀತಿ ನಾವು ತಳ್ಕೋಬೇಕು ಅಂತ ಹೇಳ್ಕೊಡ್ತಕ್ಕಂಥ ಒಂದು ವಿಚಾರ ಹೋಗುತ್ತೆ. ಕೇವಲ 7,999. ಸೊ ಈ ರೀತಿ ಸುಮ್ಮನೆ ವಿದ್ಯಾಭ್ಯಾಸ ಇಲ್ಲಿ ಜನಗಳಿಗೆ ಹೆಂಗಾಗ್ಬಿಟ್ಟಿದೆ ನಮ್ಮ ನಕ್ಷತ್ರಾಡಿ ಕಾರ್ಯಕ್ರಮ. ಸುಮ್ಮನೆ ಎಲ್ಲರೂ ಟಿ ವಿಲಿ ಬರ್ತಾರೆ, ಇವರು ಬರ್ತಾ ಇದ್ದಾರೆ ಟಿ ವಿಲಿ, ನಾವು ಕೇಳೋಣ ಅನ್ನೋ ಅಭಿರುಚಿಲಿದ್ದೀರ ಹೊರತು ಕರ್ನಾಟಕದಲ್ಲಿ ನಂಬರ್ 1 ಅಸ್ಟ್ರಾಲಜರ್ ಅಂದರೆ ಪಂಡಿತ್ ದಿನೇಶ್ ಗುರುಜಿ ಒಬ್ಬರೇ. ಇನ್ನು ಮಿಕ್ಕಿದವರೆಲ್ಲ ಆಕಾರದಲ್ಲಿ ಇದ್ದಾರಷ್ಟೇ. ಆಕಾರ ಮತ್ತು ಡ್ರೆಸ್ಗಳಲ್ಲಿ ಇದ್ದಾರಷ್ಟೇ. ಆ ಡ್ರೆಸ್ಗಳನ್ನ ನೋಡ್ಕೊಂಡು ಅವ್ರು ಬಲೆ ಗೊತ್ತು ಅಂತ ಹೇಳ್ತಾರೆ. ಯಾರಿಗೇನು ಗೊತ್ತಿಲ್ಲ. ಅವರು ಒಂದು ವಿದ್ಯಾರ್ಥಿಗಳನ್ನು ಹುಟ್ಟಾಕಿಲ್ಲ. ಯಾರ್ಯಾರು ದೊಡ್ಡ ದೊಡ್ಡ ವಾಹಿನಿಲಿ ಬರ್ತಾರೆ, ಶಿಷ್ಯಂದ್ರನ್ನ ಎಲ್ಲರೂ ತೋರ್ಸೋಕ್ಕೆ ಕೇಳಿ. ಬೇಕಾದ್ರೆ ಕಾಲು ಹೊತ್ತಕ್ಕೆ ಕೈ ಹೊತ್ತಕ್ಕೆ ನೀರು ತಂದು ಕೊಡೋಕ್ಕೆ ಶಿಷ್ಯಂದ್ರ ಇಟ್ಕೊಂಡಿದ್ದಾರೆ ಹೊರತು ವಿದ್ಯಾಭ್ಯಾಸವನ್ನು ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಏನಿಲ್ಲ. ಅವ್ರಿಗೆ ವಿದ್ಯಾಭ್ಯಾಸ ಇರಲ್ಲ. ನೀವು ಯಾರೇ ದೊಡ್ಡ ಚಾನಲ್ ಬರುತ್ತೆ 100% ಬರ್ಕೊಡ್ತೀನಿ, ಅವ್ರಿಗೆ ಜ್ಯೋತಿಷ್ಯದ ವಿದ್ಯಾಭ್ಯಾಸ ಬರೀ 30% ಗೊತ್ತಿರುತ್ತೆ. ಯಾಕೆ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ. ಅವರು ಎಲ್ಲ ಊಹೆ ಮೇಲೆ ಹೇಳ್ತಾರೆ.
ನಾನು ತುಂಬ ಸತಿ ನೋಡಿದ್ದೀನಿ ತುಂಬ ಜನರ ಈ ಟಿ ವಿಲಿ ಬರೋರ್ನೆಲ್ಲ ಯಾವುದು ಏನೂ ಇಟ್ಕೊಂಡಿರಲ್ಲ. ಏನಮ್ಮ ನಿನ್ನ ಸಮಸ್ಯೆ ಕೇಳ್ತಾರೆ. ಆ ಸಮಸ್ಯೆಗೆ ಇನ್ನೂ ಸ್ವಲ್ಪ ಉಪ್ಪು ಖಾರ ಹಾಕಿ ಹೇಳೋದು. ಅಲ್ಲಿ ಯಾವ ಗ್ರಹನೂ ಇಲ್ಲ, ಏನಿಲ್ಲ, ಸುಮ್ಮನೆ ತಲೆ ಬಂದಿದ್ದು ಹೇಳೋದು, ಬಾಯಿಗೆ ಬಂದಿದ್ದು ಹೇಳೋದು. ನಿಮಗೆ ಶನಿ ಚೆನ್ನಾಗಿಲ್ಲಮ್ಮ, ಇಲ್ಲಿಂದನೇ ಗೊತ್ತಾಗ್ತಾ ಇದೆ, ಇರೋದು 9. ನಿಮಗೆ ರಾಹು ಸ್ವಲ್ಪ ದೃಷ್ಟಿ ನಿಮ್ಮ ಒಂದು ಸಂಸಾರಿಕ ಮನೆಗೆ ಸರಿಗೆ ಬಿದ್ದಿಲ್ಲ. ನಿಮಗೇನು ಗೊತ್ತಾಗತ್ತಾ? ನನಗೇನು ಹೇಳಿದ್ರೆ ಅದು ಕೇಳ್ತೀರಿ ನೀವೆಲ್ಲ. ಜನರು ಮುಟ್ಟಾಳರನ್ನ ಮಾಡೋಕ್ಕೆ ಮೊಟ್ಟ ಮೊದಲಾಗಿರ್ತಕ್ಕಂಥ ಇಂಡಸ್ಟ್ರಿ ಅಂದರೆ ಅದು ಜ್ಯೋತಿಷ್ಯನೇ. ಜನರನ್ನ ಮರಳು ಮಾಡೋಕ್ಕೆ ನಂಬರ್ 1 ಇಂಡಸ್ಟ್ರಿ ಅದು ಜ್ಯೋತಿಷ್ಯನೇ. ಸೊ ಜ್ಯೋತಿಷ್ಯನ ಅಷ್ಟು ಸುಲಭ ಅಲ್ಲ, ಅಂದರೆ ಸುಮ್ಮನೆ ಜನರಲ್ಲಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಅದಕ್ಕೊಬ್ಬರು ಗುರು ಇರ್ತಾರೆ, ಅಲ್ಲಿ ಕಲಿಬೇಕು. ಕಳೆದ 10 ವರ್ಷದಿಂದ ನಾವು ಜ್ಯೋತಿಷ್ಯ ಹೇಳ್ಕೊಂಬರ್ತಾಯಿದ್ದೀವಿ. 10 ವರ್ಷದಿಂದ 65,000 ಜನ ವಿದ್ಯಾರ್ಥಿಗಳು, ಒಂದಲ್ಲ, ಎರಡಲ್ಲ, ಮೂರಲ್ಲ. ಸೊ ಹಾಗೆ ಇವತ್ತಿನ ದಿವಸ ನಮ್ಮ ಶಿಷ್ಯಂದರು ಕೂಡ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾರೆ. ಸೊ ನಾನೇ ಗುರು ಅಂತ ಹೇಳ್ಕೊಳ್ಳೋಕ್ಕೆ ಅವ್ರಿಗೆ ಅಷ್ಟು ಅವಮಾನ. ಅವರು ಕ್ಲಾಸ್ ಮಾಡ್ತಾರೆ. ಜನಗಳು ಹೆಂಗೆ ಗೊತ್ತಾ, ನಾನೂ ಕ್ಲಾಸ್ ಮಾಡ್ತೀನಿ ಅಂತ ಹೋಗ್ತಾರೆ, ಏನೇನೋ ಮಾಡ್ತಾರೆ. ಮೂಲ ಗುರುಗಳ ಹೆಸರು ಹೇಳೋಕ್ಕೂ ಅವ್ರಿಗೆ ಯೋಗ್ಯತೆ ಇಲ್ಲದೆ ಇರ್ತಕ್ಕಂಥವ್ರು ಇರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಮಾಡ್ಕೊಳ್ಳಿ. ಎಷ್ಟೋ ಜನ ಇವಾಗ ಪಾಠ ಮಾಡ್ತಾರೆ, ಓಕೆ, ಒಳ್ಳೆಯದು, ಪಾಠ ಮಾಡಲಿ. ಆದರೆ ಯಾರ ಹತ್ರ ಕಲ್ತಿ ಅಂತ ಹೇಳೋಕ್ಕೆ ಅವ್ರಿಗೆ ಇಲ್ಲದೆ ಇರ್ತಕ್ಕಂಥದ್ದು, ಅವ್ರಿಗೆ ಗುರು ಬಲ ಹೇಗೆ ಸಿಗುತ್ತೆ? ಅಲ್ಲಿ ಕಲಿಯೋರೆಲ್ಲ ಚಾಂಡಾಳ ಶಿಷ್ಯರೇ ಇರ್ತಾರೆ. ಯಾರು ಈಗ ನನ್ನ ಗುರುಗಳನ್ನ ನಾನು ಕ್ಲಾಸಲ್ಲಿ ತುಂಬ ಜನ ಕೇಳ್ತಾರೆ, ನಾನು 3 ಗುರುಗಳಿದ್ದಾರೆ ಅಂತ ನಾನು ಹೇಳ್ತೀನಿ. 3 ಗುರುಗಳಿದ್ದಾರೆ ನನಗೆ ಅಂತ. ಒಬ್ಬರು ಅಮೆರಿಕದಲ್ಲಿ ಒಬ್ರು ಇದ್ದಾರೆ, ಇಲ್ಲಿ ಬೆಂಗಳೂರಲ್ಲಿ ಇಬ್ಬರು ಇದ್ದಾರೆ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಕ್ಲಾಸಸ್ಸಲ್ಲಿ. ಕ್ಲಾಸಸ್ ಬೇರೆ ಕಡೆ ಯಾವುದೋ ಮಾಡಿಕೊಂಡು ನಮ್ಮದೇ ಪದ್ಧತಿನ ಕಾಪಿ ಮಾಡಿಕೊಂಡು ಕ್ಲಾಸಸ್ ಮಾಡ್ತಾರೆ. ಮಾಡಲಿ, ಹೊಟ್ಟೆಯವರಿಗೆಲ್ಲ ಹೇಳ್ತಾ ಇರೋದು, ಎಲ್ಲಿಂದ ಕಲಿತೆ ಅಂತ ಹೇಳೋಕ್ಕೆ ಯಾಕೆ ಹೊಟ್ಟೆವ್ರಿ ಅಂದರೆ ಅಲ್ಲಿ ಮತ್ತೆ ಹೋಗ್ಬಿಡ್ತಾರೆ ಅಂತ. ಅಲ್ಲಿ ಮತ್ತೆ ಹೋಗ್ಬಿಡ್ತಾರೆ, ಮೂಲ ಗುರುಗಳ ಹತ್ರ ಹೋಗ್ಬಿಡ್ತಾರೆ, ಇವನ ಹತ್ರ ಏನು ಕಲಿಯೋದು ಅಂತ. ಇದು ಸಹಜವಾಗಿರ್ತಕ್ಕಂಥ ವಿಚಾರ ಇರಲಿ. ಆದರೆ ಕೋಟ್ಯಾನು ಜನಸಂಖ್ಯೆ ಇದ್ದಾರೆ, ಪಾಠ ಮಾಡ್ತಾ ಇರಬೇಕು, ಹೇಳಬೇಕು. ಇದು ಒಳ್ಳೆಯ ವಿದ್ಯೆ. ಯಾರು ಒಬ್ಬರು ಮನೆಯಲ್ಲಿ ಜ್ಯೋತಿಷ್ಯ ಕಲಿತಾರೆ, 3 ಪೀಳಿಗೆ ಆ ಜ್ಯೋತಿಷ್ಯದ ವಿಚಾರಗಳು ಮತ್ತು ಆ ಜ್ಯೋತಿಷ್ಯದಲ್ಲಿ ಬರ್ತಕ್ಕಂಥ ಅನುಕೂಲಗಳು 3 ಪೀಳಿಗೆ ಹೋಗುತ್ತಂತೆ. ಅದು ಯಾರೋ ಒಬ್ಬರು ಕಲ್ತರು, ಅವ್ರ ತಾಯಿನೋ ತಂದೆನೋ, ಅವ್ರ ಮಕ್ಕಳು ಥಿಂಕ್ ಮಾಡ್ತಾರೆ, ನಮ್ಮಪ್ಪ ಜ್ಯೋತಿಷ್ಯ ಕಲ್ತಿದ್ರು, ನಮ್ಮಮ್ಮ ನಮ್ಮ ಅಜ್ಜಿ ಜ್ಯೋತಿಷ್ಯ ಕಲ್ತಿದ್ರು, ಅವ್ರದ್ದು ಯಾವುದೋ ಪುಸ್ತಕ ತೊಗೊಳ್ತೀನಿ. ಯಾರೋ ಮೊಮ್ಮಗ ಸ್ಟಾರ್ಟ್ ಮಾಡ್ತಾರೆ. ಮೊಮ್ಮಗ ಸ್ವಲ್ಪ ಅದನ್ನೆಲ್ಲ ನೋಡಿ ಇಂಟ್ರೆಸ್ಟ್ ಬರುತ್ತೆ. ಯಾವಾಗ ಪುಸ್ತಕಗಳು, ಜ್ಯೋತಿಷ್ಯ ಪುಸ್ತಕಗಳು ಮನೇಲಿರ್ತಾವೋ, ಯಾರೋ ಓದಿರೋದು, ಅದನ್ನು ಅವಾಗ ತೆಗೆದು ನೋಡಿದ್ರೆ ಯಾರಿಗಾದ್ರೂ ಇಂಟ್ರೆಸ್ಟ್ ಬರುತ್ತೆ. ಇದು ಬರೆದಿಟ್ಕೊಳ್ಳಿ. ನನಗೆ ಜೀವನದಲ್ಲಿ ಇಂಟ್ರೆಸ್ಟ್ ಬಂದಿದೆ, ನಮ್ಮ ತಾಯಿ ಜ್ಯೋತಿಷ್ಯರು, ಅವ್ರ ಪುಸ್ತಕ ಎಲ್ಲ ಇಡೋರು. ಯಾವಾಗಲೂ ಒಂದು ಸರಿ ತೆಗೆದು ನೋಡ್ತಾ ಇದ್ದೆ, ಏನೋ ಗುರುಗ್ರಹ ಹಿಂಗೆ, ಚಂದ್ರ ಇಲ್ಲಿದ್ದರೆ ಹಂಗೆ ಅಂತ ಏನೋ ಇಂಟ್ರೆಸ್ಟ್ ಬರೋದು. ಆಮೇಲೆ ಅಲ್ಲೇ ಇಟ್ಬಿಡ್ತಾಯಿದ್ದೆ. ಯಾರಿಗೆ ಗೊತ್ತು ಇವತ್ತಿನ ದಿವಸ ಇಷ್ಟು ಜನಕ್ಕೆ ಪಾಠ ಮಾಡ್ತೀನಿ, ಆ ಪುಸ್ತಕದಿಂದ ಪ್ರೇರೇಪಣೆ ಬಂತು ಅಂತ ಯಾರಿಗೆ ಗೊತ್ತಿತ್ತು? ಹಾಗೆ ನಾನು ಯಾರಿಗೊಬ್ರಿಗೆ ಹೇಳ್ಕೊಟ್ಟಿದ್ದೀನಿ, ಇವತ್ತು ಅವರು ಗುರುಗಳಾಗಿದ್ದಾರೆ. ಈಗ ಬೇರೆಯವ್ರಿಗೆಲ್ಲ ಶಿಷ್ಯಂದ್ರಿಗೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಆದರೆ ಮೂಲ ಗುರುಗಳನ್ನೇ ಮರ್ತೋಗ್ತಾನೆ ಅವನು. ಏನು ಮಾಡೋದು? ಅವ್ರ ಹೆಸರು ಹೇಳೋದು ಬೇಡ, ನಿಮಗೆ ಹಂಗೇ ಸಿಗ್ತಾರೆ, ಯೂಟ್ಯೂಬ್ಗಳಲ್ಲಿ ಸಿಗ್ತಾರೆ, ಹುಡುಕೊಳ್ಳಿ. ಅಲ್ಲಿಗೆ ಹೋದವ್ರಿಗೆ ಒಂದು ಕಿವಿ ಮಾತು, ಚೆನ್ನಾಗಿ ಕಲೀರಿ, ಚೆನ್ನಾಗಿ ಓದ್ಕೊಳ್ಳಿ. ಆದರೆ ಅವ್ರ ಮೂಲ ಗುರುಗಳು ಯಾರು ಅಂತ ಹೇಳೋಕ್ಕೆ ಕೇಳಿ. ನಮ್ಮಿಂದನೇ ಕಲಿತು, ಅದೇನೇ ಹೇಳ್ತಾರಲ್ಲ, ನಮ್ಮ ಹತ್ರನೇ ಈಜು ಕಲಿತು ನಮಗೆ ಮುಳುಗಿಸೋರು ಅಂಥವ್ರು ಇರ್ತಾರಲ್ಲ, ಅಂಥವ್ರು ಇರ್ತಾರೆ. ಸೊ ಆ ರೀತಿ ಇರ್ತಕ್ಕಂಥದ್ದು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಮ್ಮ ಗುರುಗಳು ಹೇಳ್ತಾರೆ. ಅವ್ರವ್ರಿಗೆ ಏನು ಬರಬೇಕು ಅವ್ರಿಗೆ ಬರುತ್ತೆ, ಏನು ನಿನಗೆ ಬರುತ್ತೆ. ಇದನ್ನ ವಿಚಾರದಲ್ಲಿ ಒಂದು ವಿಚಾರ ಅವ್ರು ಹೇಳ್ತಾರೆ, ಗುರುವಿನ ಸ್ಮರಣೆ ಮಾಡ್ಕೊಂಡು ಹೋದವನು ಸನ್ಮಾರ್ಗದಲ್ಲಿ ಹೋಗ್ತಾನೆ. ಸೊ ಈಗ ಈ ಕಾಂಬಿನೇಷನ್ಗೆ 12 ಮನೆ ಬಂದಿರೋದ್ರಿಂದ ಏನು ಚಿಂತೆ ಮಾಡೋದು ಅವಶ್ಯಕತೆಯೇ ಇಲ್ಲ. ಒಳ್ಳೆಯದಾಗಲಿ. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಮೇಡಮ್, ಮಂಡ್ಯದಿಂದ. ತಮ್ಮ ಹೆಸರಮ್ಮ? ಉಮಾ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಮೇಡಮ್. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 23/12/2008. 23/12/12 ತಿಂಗಳು ಹೇಳಿ. 23 ಡಿಸೆಂಬರ್ 2008 ಮೇಡಮ್. 2008. ಓಕೆ, ಹೌದು. ಹುಟ್ಟಿದ ಸಮಯ? ಬೆಳಿಗ್ಗೆ 6:40 ಮಂಡ್ಯ. ಬೆಳಿಗ್ಗೆ 6:40. ಹೌದು. ಓಕೆ, ಹುಟ್ಟಿದ ಸ್ಥಳ? ಮಂಡ್ಯ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಎಜುಕೇಶನ್ ಬಗ್ಗೆ ಮೇಡಮ್. ಏನ್ ಮಾಡ್ತಾ ಇದ್ದಾರೆ ಇವಾಗ ಎಜುಕೇಶನ್? PUC ಮತ್ತೆ 2ನೇ ಎಕ್ಸಾಮ್ ಅಲ್ಲಿ ಒಂದು ಸಬ್ಜೆಕ್ಟ್ ಹೋಗಿದೆ. ಅವ್ನು ಮತ್ತೆ ಎಜುಕೇಶನ್ ಯಾವ ತರ ಹೋದ್ರೆ ಸರಿ ಅಂತ. PUC ಏನ್ ತಗೊಂಡಿದ್ರು?
ಕಾಮರ್ಸ್. ಕಾಮರ್ಸ್. ಓಕೆ, ಗುರುಗಳಿದ್ದಾರೆ, ಮಾತನಾಡಬಹುದು. ಕಾಮರ್ಸ್ ಸಬ್ಜೆಕ್ಟು ಸೆಕೆಂಡ್ ಪಿ ಯು ಸಿಲಿ ಫೇಲ್ ಆಗಿದ್ದಾರಾ? ಒಂದ್ ಸಬ್ಜೆಕ್ಟ್ ಹೋಗಿದೆ ಸರ್. ಒಂದು ಮತ್ತೆ ಸಬ್ಜೆಕ್ಟಾ? ಒಂದು ಸಬ್ಜೆಕ್ಟ್ ಹೋಗೋದ್ರಿಂದ ಯಾಕೆ ಯೋಚನೆ ಮಾಡ್ತೀರಾ? 1, 9 ಒಂದ್ ವರ್ಷ ವೆಯ್ಟ್ ಮಾಡ್ಬೇಕಲ್ಲ ಅದಕ್ಕೆ. 1 ವರ್ಷ ವೆಯ್ಟ್ ಮಾಡಬೇಕಲ್ಲ. ಬೇಗ ಬೇಗ ಮಾಡಿ ಏನಾಗುತ್ತೆ? ಏನು ಇಲ್ಲ ಅಲ್ಲ, ಒಂದು ಟಚ್ ಹೋಯ್ತದಲ್ಲ ಎಜುಕೇಶನ್. ಬಿ ಪಿ ಜಾಸ್ತಿ ಆಗುತ್ತೆ, ಹಾರ್ಟ್ ಪ್ರಾಬ್ಲಮ್ ಬರ್ತದೆ ಬೇಗ ಬೇಗ ಮಾಡ್ಕೊಂಡ್ರೆ. ಅದು ಯಾವ ತರ ಯಾವ ಲೈನಲ್ಲಿ ಹೋದ್ರಿ ಇವಾಗ ನೆಕ್ಸ್ಟ್? ಯಾವ ಲೈನಲ್ಲ, ಫಸ್ಟು ಅವರ ಮೂಲ ಜಾತಕದಲ್ಲಿ 9 ಅಂತ ಬಂದಾಗ ಫಸ್ಟ್ ನಾವು ಯಾವಾಗಲೂ 9 ಅಂತ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೋಂಬೇರಿತನ ನಂಬರ್ 1. ಸೋಂಬೇರಿತನ 9 ಇದ್ದಾಗ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ? ಅವ್ರಿಗೆ ಕಷ್ಟವಾಗಿರ್ತಕ್ಕಂಥದ್ದು ಆಗಲ್ಲ. ಅವ್ರಿಗೆ ಪಿ ಯು ಸಿ ಆಗಿದ ತಕ್ಷಣ BCom ಕಳಿಸ್ಬೇಡಿ. BBM ಅಥವಾ BBA ಅಂತ ಬರುತ್ತೆ, ಅಲ್ಲಿಗೆ ಕಳಿಸಿ. ಸೆಕೆಂಡ್ ಪಿ ಯು ಸಿ ಆಗಿದ ತಕ್ಷಣ ಕಾಮರ್ಸ್ಗೆ ಹಾಕ್ರೆ ಮತ್ತೆ ಇದೇ ಓದ್ತಾ ಹೊಡಿತಾರೆ. ಅವರು ಸೇಲ್ಸು ಮಾರ್ಕೆಟಿಂಗ್ ಓಡಾಡೋ ಕೆಲಸ ತುಂಬ ಒಳ್ಳೇದು. ಅವ್ರಿಗೆ ಸೇಲ್ಸ್ ಮಾರ್ಕೆಟಿಂಗ್ ಓಡಾಡ್ಕೊಂಡಿರ್ಬೇಕು. ಅವಾಗ ಅವ್ರಿಗೆ ಬುದ್ಧಿ ಚುರುಕಾಗುತ್ತೆ. ಒಂದೇ ಕಡೆ ಕೂತ್ಕೊಂಡು ಓದಬೇಕು ಅಂದರೆ 9 ಸೆಕೆಂಡ್ ಪಿ ಯು ಸಿಯಿಂದ ಮುಂಚೆ ಫೇಲ್ ಆಗಿಬಿಡ್ತಾರೆ. ಈ ಕಾಂಬಿನೇಷನ್ ನಾನು ಸಜೆಸ್ಟ್ ಮಾಡೋದು, ಈಗ ಹೆಂಗಾರು ಮುಗಿಸ್ಕೊಳ್ಳಿ. ಈಗೇನೋ ಸೆಕೆಂಡ್ ಸತಿ ಚಾನ್ಸ್ ಕೊಡ್ತಾರಲ್ಲ, ಏನೋ ಒಂದ್ಸತಿ ಪಿ ಯು ಸಿ ಮತ್ತೆ ಒಂದು ಸಬ್ಜೆಕ್ಟ್ ಹೊಂಟೋಗಿದೆ. ಎರಡನೇ ಚಾನ್ಸ್ ಅಲ್ಲ. ಮತ್ತೆ ಏನು ಮಾಡೋಕ್ಕಲ್ಲ, ಸ್ವಲ್ಪ ಸಮಾಧಾನವಾಗಿರಿ. ಯಾರು ದೇಶದಲ್ಲಿ ಏನೋ ಬೇಗ ಬೇಗ ಮುಗಿಸ್ಕೊಂಡು ಎಲ್ಲೂ ಬೇಗ ಬೇಗ ಓಡೋದಾಗಿಲ್ಲ. ಅವ್ರಿಗೆ ಸ್ವಲ್ಪ ಪ್ರೀತಿಯಿಂದ ಹೇಳಿ ಸಕ್ಸಸ್ ಮಾಡ್ಕೊಳ್ತಾರೆ. 9, 2, 3 7 ಮುಖದ ರುದ್ರಾಕ್ಷಿ ಹಾಕಿ, ನನ್ನ ಸಜೆಷನ್ನು. 11, 8 ಕಾಂಬಿನೇಷನ್ ಬಂದಿರತಕ್ಕಂಥ ಚಂದ್ರ ಅವ್ರಿಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಸಾಧನೆ ಮಾಡಬೇಕು ಅನ್ನೋರಿಗೆ ಒಂದು ಬಸರಾ ಪರ್ಲ್ ಅಂತ ಬರುತ್ತೆ, ಬಲಗೈ ಉಂಗುರದ ಬಲಗೆ ಧರಿಸಿ ಸ್ವಲ್ಪ ಸಮಾಧಾನ ಹೋಗಿ. ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ನು ಅವ್ರಿಗೆ ಒಳ್ಳೆ ದಾರಿ ತಂದು ಕೊಡುತ್ತೆ. ಕಾಮರ್ಸ್ ಮಾಡಿದ್ರೆ ಫ್ಲಾಪ್ ಆಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ, ಮಾತನಾಡಬಹುದಾಗಿದೆ. ಅದರ ಜೊತೆಗೆ ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಜೂನ್ 8ನೇ ತಾರೀಕಿನಿಂದ 113ನೆಯ ಬ್ಯಾಚ್ ಆರಂಭವಾಗ್ತಾ ಇದೆ. ಕೇವಲ 7,999 ರೂಪಾಯಿಗೆ ನೀವು ಜ್ಯೋತಿಷ್ಯವನ್ನು ಕಲಿಬಹುದಾಗಿದೆ. ಅದು ಮನೆಯಿಂದಲೇ ಕುಳಿತು 15 ದಿನಗಳಲ್ಲಿ. ಇಡೀ ಮನೆ ಕುಟುಂಬದವರೊಂದಿಗೆ ನೀವು ಜ್ಯೋತಿಷ್ಯವನ್ನು ಕೂಡ ಕಲಿಬಹುದಾಗಿದೆ. ಅದರ ಜೊತೆಗೆ ಇದೇ ಮೇ 30ನೇ ತಾರೀಕು ಶನಿವಾರ ಸಂಜೆ 7:30ಕ್ಕೆ ಒಂದು ಉಚಿತ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸ್ ಕೂಡ ಇದೆ. ಇದಕ್ಕೂ ಕೂಡ ರಿಜಿಸ್ಟರ್ ಆಗಬಹುದು. ನೀವು ಜ್ಯೋತಿಷ್ಯದ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಆನಂತರ ಜ್ಯೋತಿಷ್ಯ ಕೋರ್ಸ್ಗೂ ಕೂಡ ನೀವು ಜಾಯಿನ್ ಆಗಬಹುದಾಗಿದೆ. ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದ್ದಾರೆ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 113ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಕಿರಣ್ ಅಂತ, ಬ್ಯಾಂಗ್ಳೂರಿಂದ. ನಾನು ನಕ್ಷತ್ರ ನಾಡಿ 73rd ಬ್ಯಾಚ್ ಸ್ಟೂಡೆಂಟು. ಈ ಒಂದು ಜನ್ರೇಷನ್ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ತಾಯಿ ಅವ್ರ ಕಾಲದಲ್ಲಿ 50-50 ಅಂತಲೇ ಹೇಳ್ಬೋದು. ಬಿಕಾಸ್ 50% ಜ್ಯೋತಿಷನ ನಂಬೋರು, 50% ಜ್ಯೋತಿಷ ನಂಬ್ತಾ ಇರಲಿಲ್ಲ. ಇನ್ನು ನಮ್ಮ ಅಜ್ಜಿ ತಾತ ಅವ್ರ ಕಾಲದಲ್ಲಿ 80-20 ಅಂತಲೇ ಹೇಳ್ಬೋದು. 80% ನಮ್ಮ ಶಾಸ್ತ್ರಗಳನ್ನು, ಪಂಚಾಂಗಗಳನ್ನು ತುಂಬಾ ನಂಬೋರು. ಆ್ಯಂಡ್ ಈಗ ನಮ್ಮ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ, ಅದು ಆಪೋಸಿಟ್ ಆಗಿಬಿಟ್ಟಿದೆ. 20:80 ಆಗಿಬಿಟ್ಟಿದೆ. ಅದರಲ್ಲೂ 20%ಅಲ್ಲಿ ತುಂಬ ಜನ ಆ್ಯಕ್ಚುಯಲ್ ಜ್ಯೋತಿಷ ಏನಾದರೂ ಎಸೆನ್ಸ್ ಅಂತ ತಿಳ್ಕೊಳ್ಳಲ್ಲ. ಆ ಒಂದು ಫಾಲ್ಸ್ ಸ್ಟೇಟ್ಮೆಂಟ್ ಆಗಲಿ, ಒಬ್ಬ ಫಾಲ್ಸ್ ಜ್ಯೋತಿಷ ಹತ್ರ ಹೋಗಿ ಅವ್ರ ಒಂದು ನಂಬಿಕೆನ ಕಳ್ಕೊಂಡಿದ್ದಾರೆ. ಸೊ ಇದು ಚೇಂಜ್ ಆಗಬೇಕು. ಸೊ ಈಗ ನಕ್ಷತ್ರ ನಾಡಿ ಕ್ಲಾಸ್ ಅಥವಾ ನಕ್ಷತ್ರ ನಾಡಿ ಸಬ್ಜೆಕ್ಟ್ ಬಗ್ಗೆ ಹೇಳೋದಾದರೆ, ಇಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂದರೆ, ನಿಮ್ಗೆ ಯಾವುದೇ ರೀತಿ ದೋಷ, ಈಗ ಯಾವ ರೀತಿ ಟ್ರೆಂಡ್ ನಡೀತಾ ಇದೆ, ಒಂದು ಪೂಜೆ ಆಗಿರ್ಬೋದು, ಹೋಮ, ಆ ಟೆಂಪಲ್ ವಿಸಿಟ್ ಮಾಡಿ, ಈ ಟೆಂಪಲ್ ವಿಸಿಟ್ ಮಾಡಿ, ಈ ಥರ ಯಾವುದನ್ನು ಹೇಳಲ್ಲ. ಆ್ಯಂಡ್ ಪ್ರಿಡಿಕ್ಷನ್ ವೈಸ್, ಆ್ಯಕ್ಯುರೇಸಿ ವೈಸ್ ದಿಸ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಈಗ ನೀವು ನೋಡೋದಾದರೆ, ಈಗ ಕೊರೋನಾ ಏನು ನಡೀತಾ ಇದೆ ಟ್ರೆಂಡಲ್ಲಿ, ಇದನ್ನು ಅವರು 2 ಏಪ್ರಿಲ್ 2019 ಪ್ರಿಡಿಕ್ಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕೈಯಲ್ಲೂ ಕ್ಲಾಸಲ್ಲಿ ಪ್ರಶ್ನಾಶಾಸ್ತ್ರ ಅನ್ನೋ ಮೆಥಡ್ ಹಾಕ್ಸಿ ನೋಡಿದಾಗ ಯಾವಾಗ ಎಂಡ್ ಆಗುತ್ತೆ, ಯಾವ ರೀತಿ ಇದ್ರ ಗ್ರಾಫ್ ಹೋಗುತ್ತೆ, ಯಾವ ರೀತಿ ಇಳಿಯುತ್ತೆ, ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ. ಸೊ ಇದೊಂದು ಡಿವೈನ್ ಸಬ್ಜೆಕ್ಟು. ಕಲಿದಲ್ಲೇ ಇದ್ರ ಬಗ್ಗೆ ಮಾತಾಡೋದಾಗಲಿ, ಡಿಬೇಟ್ ಮಾಡೋದಾಗಲಿ, ಕೀ ಆನ್ಸರ್ ಮಾಡಕ್ಕೆ ಹೋಗ್ಬಾರ್ದು, ತಪ್ಪು. ಶ್ರದ್ಧಾ ಭಕ್ತಿಯಿಂದ ಇಟ್ಟು ಕಲ್ತ್ರೆ ಈ ಒಂದು ಡಿವೈನ್ ಸಬ್ಜೆಕ್ಟ್ ತುಂಬಾ ಈಸಿ ಆಗುತ್ತೆ ನಿಮಗೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 8ನೇ ಜೂನ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು,
ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.